ಶಾಂತೇಶ, ಕಾಂತೇಶ, ಭ್ರಾಂತೇಶ ಎಂಬ 3 ಹನುಮ ರೂಪಗಳ ಕಥೆ ಭಕ್ತರ ಮನಸ್ಸಿನಲ್ಲಿ ಭಕ್ತಿ, ಶಕ್ತಿ ಮತ್ತು ಮನೋಭಾವದ ವಿಭಿನ್ನ ಸ್ಥಿತಿಗಳನ್ನು ವಿವರಿಸುವ ಅದ್ಭುತ ಆಧ್ಯಾತ್ಮಿಕ ಸಂದೇಶವನ್ನು ಹೊಂದಿದೆ. ಈ 3 ರೂಪಗಳು ಹನುಮಂತನ ವೈಶಿಷ್ಟ್ಯಗಳನ್ನು ವಿಭಿನ್ನ ರೀತಿಯಲ್ಲಿ ಪ್ರತಿಬಿಂಬಿಸುತ್ತವೆ. ಶಾಂತೇಶ ಹನುಮಂತ ಈ ರೂಪದಲ್ಲಿ ಹನುಮಂತನು ಅತ್ಯಂತ ಶಾಂತ, ಸ್ಥಿತಪ್ರಜ್ಞ ಹಾಗೂ ಜ್ಞಾನಮೂರ್ತಿಯಾಗಿ ಕಾಣಿಸುತ್ತಾನೆ. ರಾಮನ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಕೊಂಡು ತನ್ನ ಶಕ್ತಿಯನ್ನು ನಿಯಂತ್ರಿಸಿಕೊಂಡು ವಿನಯ ಮತ್ತು ಭಕ್ತಿಯಿಂದ ಜೀವನ ನಡೆಸುತ್ತಾನೆ. ಈ ರೂಪ ನಮಗೆ ಹೇಳುವುದೇನೆಂದರೆ, ಎಷ್ಟು ಶಕ್ತಿಯಿದ್ದರೂ ಅದನ್ನು ನಿಯಂತ್ರಿಸಿ ಶಾಂತಿಯೊಂದಿಗೆ ನಡೆದುಕೊಳ್ಳುವುದು ಮಹತ್ವದ್ದು. ಮನಸ್ಸು ಶಾಂತವಾಗಿದ್ದಾಗ ಮಾತ್ರ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯ. ಕಾಂತೇಶ ಹನುಮಂತ ಇಲ್ಲಿ ಹನುಮಂತನು ಆಕರ್ಷಕ, ಪ್ರಭಾವಶಾಲಿ ಹಾಗೂ ಉಜ್ವಲ ತೇಜಸ್ಸಿನಿಂದ ಕೂಡಿದ ರೂಪದಲ್ಲಿ ಕಾಣುತ್ತಾನೆ. ಅವನ ಮುಖದಲ್ಲಿ ಭಕ್ತಿ ಮತ್ತು ಧೈರ್ಯ ಕಂಗೊಳಿಸುತ್ತವೆ. ಈ ರೂಪವು ಭಕ್ತರಿಗೆ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ತುಂಬುತ್ತದೆ. ರಾಮನ ಮೇಲಿನ ಅವನ ಅಪಾರ ಭಕ್ತಿ ಮತ್ತು ಸೇವಾಭಾವ ಅವನಿಗೆ ಈ ಕಾಂತಿಯುತ ಮಹಿಮೆ ನೀಡುತ್ತದೆ. ಇದು ನಮಗೆ ತಿಳಿಸುವುದು, ನಿಷ್ಠೆ ಮತ್ತು ಸತ್ಯಸಂಧತೆಯಿಂದ ಜೀವನ ನಡೆಸಿದರೆ ವ್ಯಕ್ತಿತ್ವ ಸ್ವಯಂ ಪ್ರಭಾವಶಾಲಿಯಾಗುತ್ತದೆ. ಭ್ರಾಂತೇಶ ಹನುಮಂತ ಈ ರೂಪದಲ್ಲಿ ಹನುಮಂತನು